मुलांच्या संरक्षण हक्क व कायद्यांविषयी जनजागृती करण्याच्या उद्देशाने 7 मार्च रोजी जिल्ह्यातील 1200 माध्यमिक शाळांमध्ये एकाच वेळी कायदेविषयक जनजागृती कार्यक्रम आयोजित करण्यात येणार असल्याची माहिती प्रधान जिल्हा व सत्र न्यायाधीश मंजुनाथ नायक यांनी दिली. जिल्हा न्यायालयाच्या सभागृहात आयोजित पत्रकार परिषदेत ते बोलत होते. पॉक्सो कायदा, बालमजुरी प्रथा आणि बालविवाह याविषयी जनजागृती करण्यासाठी राज्यभरात एकाच वेळी कार्यक्रम आयोजित करण्याचा हा पहिलाच आणि विक्रमी उपक्रम असल्याचे त्यांनी सांगितले. ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆದಿರುವ ಮೂರು ಉದ್ದೇಶ ಇದೆ. ಮೊದಲನೇದಾಗಿ ನಾವು ಇದೇ ತಿಂಗಳ 7ನೇ ತಾರೀಕು ಅಂದರೆ ಇದೇ ಶನಿವಾರ ದಿವಸ ಬೆಳಗಾವಿ ಜಿಲ್ಲೆಯ ಸುಮಾರು 1200 ಪ್ರೌಢಶಾಲೆಗಳಲ್ಲಿ ಒಂದು ಕಾನೂನು ಅರಿವು ಕಾರ್ಯಕ್ರಮವನ್ನು ಏಕಕಾಲಕ್ಕೆ ಏರ್ಪಡಿಸ್ತಾ ಇದ್ದೀವಿ. ಮುಖ್ಯವಾಗಿ ಮಕ್ಕಳಿಗೆ ಸಂಬಂಧಪಟ್ಟ ಮತ್ತು ಮಕ್ಕಳ ಸಂರಕ್ಷಣಾ ಕಾನೂನಿಗೆ ಸಂಬಂಧಪಟ್ಟಂತೆ ಇದು ಒಂದು ವಿಶಿಷ್ಟ ಮತ್ತು ನೂತನವಾದ ಕಾರ್ಯಕ್ರಮ. ಏಕಕಾಲದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವತ್ತೂ ಕೂಡ 1200 ಕಾರ್ಯಕ್ರಮಗಳು ನಡೆದಿರಲಿಲ್ಲ. ಇದೊಂದು ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾದ ಕಾರ್ಯಕ್ರಮ ಬೆಳಗಾವಿಯ ತಿಲಕವಾಡಿಯ KLS ಹೈಸ್ಕೂಲ್ನಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ಬೆಳಗಾವಿ ಜಿಲ್ಲೆಯ ಗೌರವಾನ್ವಿತ ಆಡಳಿತಾತ್ಮಕ ನ್ಯಾಯಾಧೀಶರಾಗಿರುವಂಥ ನ್ಯಾಯಮೂರ್ತಿ ಜಯಂತ್ ಬ್ಯಾನರ್ಜಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇನ್ನೊಂದು ಮುಖ್ಯ ವಿಶೇಷ ಏನಂತ ಹೇಳಿದ್ರೆ, ಬೆಳಗಾವಿ ಜಿಲ್ಲೆಯ 65 ಮಂದಿ ನ್ಯಾಯಾಧೀಶರು ಕೂಡ ಒಂದೊಂದು ಶಾಲೆಗೆ ಹೋಗಿಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ದಾರೆ. ಕೇವಲ ನ್ಯಾಯಾಧೀಶರು ಮಾತ್ರ ಅಲ್ಲ, ನ್ಯಾಯವಾದಿಗಳು, ಅರೆಕಾಲಿಕ ಸ್ವಯಂ ಸೇವಕರು, ಮಧ್ಯಸ್ಥಿಕೆದಾರರು ಎಲ್ಲರೂ ಕೂಡ ಒಂದೊಂದು ಶಾಲೆಗಳಿಗೆ ನಾವು ಈಗಾಗಲೇ ಗುರುತು ಮಾಡಿದ್ದೇವೆ. ಅಲ್ಲಿಗೆ ಹೋಗಿಕೊಂಡು ಅವರು ಮಕ್ಕಳಿಗೆ ಸಂಬಂಧಪಟ್ಟಂಥ ಕಾನೂನುಗಳು, ಒಂದನೇದಾಗಿ ಪೋಕ್ಸೋ ಕಾಯ್ದೆ ಇರ್ಬೋದು, ಎರಡನೇದ್ದು ಬಾಲ್ಯ ವಿವಾಹ, ಮತ್ತೊಂದು ಬಾಲಕಾರ್ಮಿಕ, ಈ 3 ಕಾನೂನುಗಳನ್ನು ಉದ್ದೇಶಿಸಿ ಮತ್ತು ಇತರ ಮಕ್ಕಳಿಗೆ ಸಂಬಂಧಪಟ್ಟ ಕಾನೂನುಗಳನ್ನು ಉದ್ದೇಶಿಸಿ ನಾವು ಆ ದಿನ ಕಾನೂನು ಮಾಹಿತಿಯನ್ನು ಕೊಡಲಿಕ್ಕಿದ್ದೇವೆ. ತಮಗೆಲ್ಲ ಗೊತ್ತಿದೆ, ಮಕ್ಕಳು ನಮ್ಮ ದೇಶದ ಬಹಳ ಒಂದು ಅತ್ಯಮೂಲ್ಯವಾದಂಥ ಆಸ್ತಿ. ಆ ಮಕ್ಕಳನ್ನು, ಅವರ ಭವಿಷ್ಯವನ್ನು, ಅವರ ಪ್ರತಿಭೆಯನ್ನು ನಾವು ಕಾಪಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ತುಂಬ ವಿಶಿಷ್ಟವಾಗಿದೆ ಮತ್ತು ವಿನೂತನ ಕೂಡ ಆಗಿದೆ. ನಾವೊಂದು ದಾಖಲೆಯನ್ನು ಸೃಷ್ಟಿ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಅದರ ಮೂಲಕ ಮಕ್ಕಳಿಗೆ ಕಾನೂನಿನ ಬಗ್ಗೆ ಹೇಳ್ತಾ ಇದ್ದೀವಿ. ಎರಡನೇದ್ದು, ಈ ವರ್ಷದ ಮೊದಲನೇ ಲೋಕ್ ಅದಾಲತ್ತು ಇದೇ ತಿಂಗಳ 14ನೇ ತಾರೀಕು 2ನೇ ಶನಿವಾರದಂದು ಬೆಳಗಾವಿ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕು ನ್ಯಾಯಾಲಯಗಳಲ್ಲಿ ನಡೆಯಲಿಕ್ಕಿದೆ. ಸುಮಾರು 85ರಷ್ಟು ನಾವು ಲೋಕ್ ಅದಾಲತ್ತಿನ ಪೀಠಗಳನ್ನು ರಚನೆ ಮಾಡಲಿಕ್ಕಿದ್ದೇವೆ. ಸುಮಾರು 28,000ರಷ್ಟು ಪ್ರಕರಣಗಳನ್ನು ನಾವು ಈಗಾಗಲೇ ಈ ದಿನದ ಆ ದಿನ ರಾಜಿಯಲ್ಲಿ ಗುರುತು ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿದ್ದಂಗೆ ಕಳೆದ ಬಾರಿಯ ಲೋಕ್ ಅದಾಲತ್ ಡಿಸೆಂಬರ್ನಲ್ಲಿ ನಡೆದಾಗ ನಾವು ನ್ಯಾಯಾಲಯದಲ್ಲಿದ್ದಂಥ ಸುಮಾರು 20,408 ಪ್ರಕರಣಗಳನ್ನು ಇತ್ಯರ್ಥ ಮಾಡಿದ್ವಿ. ಅದೇ ರೀತಿ ನ್ಯಾಯಾಲಯಕ್ಕೆ ಬರಬಹುದಾದಂಥ ವ್ಯಾಜ್ಯಪೂರ್ವ ಪ್ರಕರಣಗಳು ಏನಿದೆ ಅವುಗಳಲ್ಲಿ ಸುಮಾರು 3 ಲಕ್ಷ ಪ್ರಕರಣಗಳನ್ನು ನಾವು ಗುರುತಿಸಿ ಆ ಲೋಕ್ ಅದಾಲತ್ನಲ್ಲಿ ನಾವು ಇತ್ಯರ್ಥ ಮಾಡಿದ್ವಿ. ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಕಳೆದ ಲೋಕ್ ಅದಾಲತ್ನ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ಕೂಡ, ತಮಗೂ ಕೂಡ ಆ ಒಂದು ಲೋಕ್ ಅದಾಲತ್ ಬಗ್ಗೆ ಸಾಕಷ್ಟು ಪ್ರಚಾರವನ್ನು ಕೊಟ್ಟು ನಮಗೆ ಸಹಕರಿಸಿದಿರಿ. ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ, ಈ ಒಂದು ಲೋಕ್ ಅದಾಲತ್ನಲ್ಲಿ ಕೂಡ ಬಹಳಷ್ಟು ಮಂದಿ ಭಾಗವಹಿಸಿಕೊಂಡು ಈ ವರ್ಷದ ಮೊದಲನೇ ಲೋಕ್ ಅದಾಲತ್ನಲ್ಲಿ ತಾವು ಯಶಸ್ವಿಗೊಳಿಸಲಿಕ್ಕೆ ನಮಗೆಲ್ಲರಿಗೂ ಕೂಡ ಸಹಕಾರ ಕೊಡಬೇಕು ಅಂತ ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಮೂರನೆಯ ಒಂದು ವಿಷಯ ಅಂತ ಹೇಳಿದರೆ, ನ್ಯಾಯಾಲಯಗಳಲ್ಲಿರುವ ಪ್ರಕರಣಗಳನ್ನು ರಾಜಿ ಮೂಲಕ ಇತ್ಯರ್ಥಪಡಿಸುವ ಇನ್ನೊಂದು ಸಾಧನ ಅಂತ ಹೇಳಿದರೆ ಮಧ್ಯಸ್ಥಿಕೆ ಅಂತ ಹೇಳ್ಕೊಂಡು, ಬೆಂಗಳೂರು ಮತ್ತು ರಾಜ್ಯದ ಇತರ ಕಡೆ ಬಹಳಷ್ಟು ಜಾರಿಗೆ ಬಂದು ಮಧ್ಯಸ್ಥಿಕೆಯ ಮೂಲಕ ಒಂದು ಪ್ರಕರಣಗಳನ್ನು ಇತ್ಯರ್ಥ ಮಾಡ್ತೇವೆ. ಇದು ಈ ವರ್ಷ ಜನವರಿ ತಿಂಗಳಿನಿಂದ 90 ದಿನಗಳ ಒಂದು ಮಧ್ಯಸ್ಥಿಕೆಯ ಮೂಲಕ ಪ್ರಕರಣ ಇತ್ಯರ್ಥಪಡಿಸುವಂಥ ಒಂದು ಕಾರ್ಯಕ್ರಮವನ್ನು ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಪ್ರಕಾರ ನಾವು ಆಯೋಜಿಸಿದ್ದೇವೆ. ಈಗ ಜನವರಿ ಮತ್ತು ನಾಡಿದ್ದು 7ನೇ ತಾರೀಕಿನವರೆಗೆ ಪ್ರಕರಣಗಳನ್ನು ಮಧ್ಯಸ್ಥಿಕೆದಾರರಿಗೆ ಕಳಿಸುವಂಥದ್ದು.
ಪ್ರತಿಯೊಂದು ನ್ಯಾಯಾಲಯದ ಕೇಂದ್ರದಲ್ಲಿ ನಾವು ವಕೀಲರನ್ನ ಮಧ್ಯಸ್ಥಿಕೆದಾರರಾಗಿ ನೇಮಕ ಮಾಡಿದ್ದೇವೆ. ಅವರು ಉಭಯ ಪಕ್ಷಗಾರರನ್ನ ಕರೆಸಿಕೊಂಡು ಮಾತನಾಡಿಕೊಂಡು ಅವರ ನಡುವೆ ರಾಜಿಯನ್ನು ಏರ್ಪಡಿಸಿ ಮಧ್ಯಸ್ಥಿಕೆಯ ಮೂಲಕ ಪ್ರಕರಣವನ್ನು ಇತ್ಯರ್ಥಪಡಿಸ್ತೇವೆ. ತಾವು ಲೋಕ ಅದಾಲತ್ ಬಗ್ಗೆ ಈಗಾಗಲೇ ಕೇಳಿದ್ದೀರಿ. ಲೋಕ ಅದಾಲತ್ ಕೂಡ ಒಂದು ರಾಜಿಯ ಇತ್ಯರ್ಥ, ಆದರೆ ಮಧ್ಯಸ್ಥಿಗೆ ತುಸು ಭಿನ್ನವಾದಂತಹ ಇತ್ಯರ್ಥ. ಇದರಲ್ಲಿ ಒಬ್ಬ ಮಧ್ಯಸ್ಥಿಕೆದಾರರು ಪಕ್ಷಗಾರರನ್ನ ಪ್ರತ್ಯೇಕವಾಗಿ ಮತ್ತು ಒಟ್ಟುಗೂಡಿಸಿ ಕರೆಸಿ ಮಾತನಾಡಿಕೊಂಡು ರಾಜಿಗೆ ಪ್ರಯತ್ನ ಮಾಡ್ತಾರೆ. ಇದು ಒಂದು ವಿಶಿಷ್ಟ ಮತ್ತು ವಿನೂತನ ರೀತಿಯ ರಾಜಿ ಪ್ರಕ್ರಿಯೆ. ಮುಖ್ಯವಾಗಿ ಕೌಟುಂಬಿಕ ಕಲಹ, ಅದೇ ರೀತಿ ಗಂಡ ಹೆಂಡತಿಯರ ನಡುವಿನ ವೈವಾಹಿಕ ಕಲಹ, ಇದು ಒಬ್ಬ ವ್ಯಕ್ತಿ ಕುಳಿತುಕೊಂಡು ಮಾತನಾಡಿಕೊಂಡು ಬಗೆಹರಿಸಬಹುದಾದಂಥದ್ರಿಂದ ಮಧ್ಯಸ್ಥಿಕೆ ಈ ಪ್ರಕರಣಗಳ ರಾಜಿ ಇತ್ಯರ್ಥಕ್ಕೆ ಸೂಕ್ತ ವೇದಿಕೆ ಅಂತ ಪರಿಗಣಿಸಿ ನಾವು ಮಧ್ಯಸ್ಥಿಕೆಯನ್ನು ಕೂಡ ಮೂಲಕ ಪ್ರಕರಣವನ್ನು ಇತ್ಯರ್ಥ ಮಾಡ್ತಾ ಇದ್ದೇವೆ. 90 ದಿನಗಳ ಈ ಅವಧಿ ಜನವರಿಯಿಂದ ಪ್ರಾರಂಭವಾಗಿ ಏಪ್ರಿಲ್ವರೆಗೆ ನಡೆಯುತ್ತದೆ. ಎರಡನೇ 90 ದಿನಗಳ ಮಧ್ಯಸ್ಥಿಕಾ ಕಾರ್ಯಕ್ರಮ ಇದು. ಇದರ ಬಗ್ಗೆ ಕೂಡ ತಾವು ಸಾಕಷ್ಟು ಪ್ರಯೋಜನ ಜನರು ಪಡಿಬೋದು ಎನ್ನುವ ಒಂದು ಆಶಯದೊಂದಿಗೆ ನಾವು ಈ 3 ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಸಾಕಷ್ಟು ಸಹಕಾರವನ್ನು ತಾವು ಕೊಡಬೇಕು ಅಂತ ಕೇಳ್ಕೊಡ್ತಾ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮ್ಮ ಜಿಲ್ಲೆಯಲ್ಲಿ 69 ಸ್ಕೂಲ್ಸ್ ಐಡೆಂಟಿಫೈ ಮಾಡಿದ್ದಾರೆ ಸರ್. ಯಾವುದಕ್ಕೆ ಸರ್? ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಸ್ಕೂಲ್ ಆಯ್ಕೆ ಮಾಡಿದ್ದಾರೆ ಸರ್? ಒಟ್ಟು ನಮಗೆ ವಿದ್ಯಾ ಇಲಾಖೆಯಿಂದ ಬಂದ ಮಾಹಿತಿಯ ಪ್ರಕಾರ 1330 ಹೈಸ್ಕೂಲ್ಗಳು ನಮ್ಮ ಜಿಲ್ಲೆಯಲ್ಲಿದೆ, ಬೆಳಗಾವಿ ಮತ್ತು ಚಿಕ್ಕೋಡಿ ವಿಭಾಗ ಸೇರಿಕೊಂಡು. ಆದರೆ ಕೆಲವೊಂದು ಹೈಸ್ಕೂಲುಗಳಲ್ಲಿ ಈಗಾಗಲೇ ದ್ವಿತೀಯ PUC ಎಕ್ಸಾಮಿನೇಷನ್ ಆಗ್ತಾ ಇರೋದ್ರಿಂದ ನಾವು ಆ ಕೆಲವೊಂದು ಹೈಸ್ಕೂಲ್ಗಳಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಉದ್ದೇಶ 1200 ಹೈಸ್ಕೂಲ್ಗಳಲ್ಲಿ ಏಕಕಾಲಕ್ಕೆ ಕಾರ್ಯಕ್ರಮ ಆಗ್ಬೋದು ಅಂತ ನಾವು ನಿರೀಕ್ಷೆ ಮಾಡಿದ್ದೇವೆ. ಬೆಳಗಾವಿ ಸಿಟಿಯಲ್ಲಿ ಎಷ್ಟು ಸ್ಕೂಲ್ ಇದೆ ಸರ್? ಬೆಳಗಾವಿ ಸಿಟಿಯಲ್ಲಿ ಸುಮಾರು 30ಕ್ಕೂ ಅಂದರೆ ಬೆಳಗಾವಿ ಜಿಲ್ಲೆ ಎಲ್ಲ ಸೇರಿಕೊಂಡು ನಮಗೆ ಈಗಾಗಲೇ ಸಾಕಷ್ಟು ಅಂಕಿಅಂಶಗಳು ಬಂದಿದೆ. ಬೆಳಗಾವಿ ಜಿಲ್ಲೆಯಲ್ಲಿನ ನಗರದಲ್ಲಿನ ಸುಮಾರು 25 ಹೈಸ್ಕೂಲುಗಳಲ್ಲಿ ನಮ್ಮ ಇಲ್ಲಿಯ ನ್ಯಾಯಾಧೀಶರೇ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಪ್ರತಿಯೊಂದು ಸ್ಕೂಲಿಗೂ ಒಬ್ಬರು ನ್ಯಾಯಾಧೀಶರು, ಒಬ್ಬರು ಜಡ್ಜಸ್ ಹೋಗ್ತಾರೆ. ಸರ್ಕಾರಿ ಖಾಸಗಿ ಎಲ್ಲವೂ ಸೇರಿ, ಸರ್ಕಾರಿ ಖಾಸಗಿ ಎಲ್ಲವೂ ಕೂಡ. ಹೌದು ಸರ್, ಮುಖ್ಯವಾಗಿ ಪೋಕ್ಸೋ ಕಾಯ್ದೆ, ಚೈಲ್ಡ್ ಲೇಬರ್ ಅಂದರೆ ಬಾಲ ಕಾರ್ಮಿಕ ಪದ್ಧತಿ ಏನಿದೆ, ಮತ್ತು ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹ ಭಾಳಷ್ಟು ನಮ್ಮ ಜಿಲ್ಲೆಗಳಲ್ಲಿ ಒಂದು ಪಿಡುಗು ಇದೆ. ಇದರ ಬಗ್ಗೆ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಅದನ್ನು ಹೊರತುಪಡಿಸಿ ಮಕ್ಕಳ ಸಹಾಯವಾಣಿ ಇದೆ. ಮಕ್ಕಳು ಏನು ಮಾಡಬೇಕು, ಅವರು ತೊಂದರೆ ಅನುಭವಿಸಿದಾಗ ಅಥವಾ ಬೇರೆಯವರಿಗೆ ತೊಂದರೆ ಆದಾಗ ಅವರು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಇದರ ಮಾಹಿತಿಯನ್ನೆಲ್ಲ ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿ ಕೆಲವೊಂದು ವಿಡಿಯೋ ತುಣುಕುಗಳ ಪ್ರದರ್ಶನ ಆಗುತ್ತೆ, ಸಣ್ಣ ಸಣ್ಣ ವಿಡಿಯೋ ತುಣುಕುಗಳು, ಯಾವ ರೀತಿ ಈ ಬಾಲ್ಯ ವಿವಾಹ ಇದರ ತೊಂದರೆ ಯಾವ ರೀತಿ ಆಗ್ಬೋದು ಎನ್ನುವುದನ್ನು ನೇರವಾಗಿ ಮಕ್ಕಳಿಗೆ ಮುಟ್ಟಿಸುವ ಸಲುವಾಗಿ. ಇದನ್ನು ಹೊರತುಪಡಿಸಿ ನಾವು ಆ ಕಾರ್ಯಕ್ರಮದಲ್ಲಿ ಮಕ್ಕಳೊಂದಿಗೆ ಸಂವಾದ ಮಾಡ್ತೇವೆ. ಅವರ ಪ್ರಶ್ನೆಗಳು ಏನಿದೆ, ಅವರ ಕುತೂಹಲ ಏನಿದೆ, ಇದನ್ನೆಲ್ಲ ಬಗೆಹರಿಸುವ ಪ್ರಯತ್ನವನ್ನು ಮಾಡ್ತೇವೆ. यंदाची पहिली लोक अदालत 14 मार्च रोजी जिल्ह्यातील सर्व न्यायालयांमध्ये आयोजित करण्यात येणार आहे. यासाठी 85 लोक अदालतात पीठांची नियुक्ती करण्यात आली असून सुमारे 28,000 प्रकरणे तडजोडीसाठी निश्चित करण्यात आली असल्याचे त्यांनी सांगितले. राजशेखर हिरेमठ, KMM मराठी, बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।